ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ರಾಮಲಲ್ಲನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯ ಸ್ವಚ್ಛ ಭಾರತ ಅಭಿಯಾನ ರಾಜೀವನಗರ ಸಿಟಿಜನ್ ವೆಲ್ಫೇರ್ ಫೋರಂನಿಂದ ಶ್ರೀರಾಮಚಂದ್ರ ಪ್ರಭುಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡು ಸಂಜೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತದನಂತರ ವಿಶೇಷವಾಗಿ ಶ್ರೀರಾಮಚರಿತಂ ನೃತ್ಯ ರೂಪಕ ಎಂಬ ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಾಟಕವನ್ನು ನೋಡಲು ಜನ ಕಿಕ್ಕಿರಿದು ಸೇರಿದ್ದರಲ್ಲದೆ ಇಡೀ ರಾಜೀವನಗರ ಬಡಾವಣೆಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಜೀವನಗರ ಸಿಟಿಜನ್ ವೆಲ್ಫೇರ್ ಫೋರಂನ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಕೋಸಲ ದೇಶ ಅಯೋಧ್ಯೆಯ ಅರಸ ಹಲವಾರು ತೊಡಕುಗಳನ್ನು ನಾವೆಲ್ಲ ಕಂಡಿದ್ದೇವೆ, ಹೌದಲ್ವೇ? ಹಾಗೆ ಇಂದಿನ ಕಾರ್ಯಕ್ರಮದ ಈ ಪುಟ್ಟ ತೊಡಕು ಕ್ಷಮಿಸ್ತೀರಿ ಅಂತ ಭಾವಿಸ್ತಾ ಮುಂದುವರಿತೀವಿ. ಸರಯೂ ನದಿ ತೀರ ಕೋಸಲ ದೇಶದ ಅಯೋಧ್ಯೆಯ ಅರಸ ರಾಜ ದಶರಥ ಮಹಾರಾಜ ಪುತ್ರ ಸಂತಾನಕ್ಕಾಗಿ ಮಾಡಿದ ಯಾಗವೇ ಪುತ್ರ ಕಾಮೇಷ್ಠಿ ಯಾಗ. ಈ ಯಾಗದ ಫಲವಾಗಿ ತನ್ನ ಪತ್ನಿಯರಾದ ಕೌಸಲ್ಯೆ, ಕೈಕೇಯಿ ಹಾಗೂ ಸುಮಿತ್ರೆಯರಿಗೆ ಹುಟ್ಟಿದ ಮಕ್ಕಳೇ ರಾಮ, ಭರತ, ಲಕ್ಷ್ಮಣ ಹಾಗೂ ಶತ್ರುಘ್ನರು. ರಾಜರ್ಷಿ ವಸಿಷ್ಠರ ಆಶ್ರಮದಲ್ಲಿ ಎಲ್ಲ ರಾಜಕುವರರು ಸರ್ವ ವಿದ್ಯೆಗಳನ್ನು ಕಲಿತು ಪಾರಂಗತರಾಗುತ್ತಾರೆ. ಗುರುಕುಲದಲ್ಲಿ ಇವರ ಶ್ರದ್ಧೆ, ಭಕ್ತಿ ಹಾಗೂ ಶೌರ್ಯಗಳನ್ನು ಮೆಚ್ಚಿದ ಮುನಿ ವಿಶ್ವಾಮಿತ್ರರು ಇವರಲ್ಲಿಗೆ ಬಂದು ತಮ್ಮ ಯಾಗ ಯಜ್ಞಗಳಿಗೆ ಅಡ್ಡಿ ಮಾಡುತ್ತಿದ್ದ ಸುಬಾಹು ಹಾಗೂ ಮಾರೀಚರನ್ನ ಕೊಲ್ಲಬೇಕಾಗಿ ರಾಮ ಹಾಗೂ ಲಕ್ಷ್ಮಣರಲ್ಲಿ ಕೇಳಿಕೊಳ್ಳುತ್ತಾರೆ. ವಿಶೇಷವಾದ ಶ್ರೀರಾಮಚರಿತಂ ನೃತ್ಯ ರೂಪಕವನ್ನ ಬಹಳ ವಿಜೃಂಭಣೆಯಿಂದ ಈ ದಿನ ರಾಜೀವನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆಯೋಜಿಸಿದ್ದೇವೆ. ಬಹಳಷ್ಟು ಜನ ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ದಿನ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ. ಯಾಕಂತಂದ್ರೆ ಇಡೀ ಒಂದು ಭಾರತ ದೇಶ ಹೆಮ್ಮೆ ಪಡ್ತಕ್ಕಂಥ
ತಿಳಿಸ್ತಾ ಇದ್ದಾರೆ. ಕಳೆದ 7-8 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶವೆಂದರೆ ಈ ಪ್ರಭಾಕರ್ ಬಡಾವಣೆಯ ನಿವಾಸಿಗಳೆಲ್ಲರೂ ಸೇರಿ ನಮ್ಮ ಬಡಾವಣೆಯನ್ನು ಇನ್ನಷ್ಟು ಸ್ವಚ್ಛವಾಗಿಡಲು ಮತ್ತಷ್ಟು ಸ್ವಚ್ಛವಾಗಿಡಲು ಈ ನಮ್ಮ ಈ ಫೋರಂ ವತಿಯಿಂದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮುನ್ನಡೆಸ್ತಾ ಇದ್ದೇವೆ. ಹಾಗೂ ಮುಂದಿನ ವರ್ಷಗಳಲ್ಲಿ ಇದೇ ಥರ ಮನೆಯವರು ಪ್ರತಿಯೊಬ್ಬ ಮನೆಯವರು ಇದನ್ನು ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಗಲ್ಲಿ ಅಂದ್ಕೊಂಡು ಅವ್ರದ್ದು ಇವ್ರದ್ದು ಅಂದಿರ ನಮ್ಮದು ಅಂದ್ಕೊಂಡು ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ಇನ್ನಷ್ಟೊಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನಮ್ಗೆ ಇನ್ನೂ ಆರೋಗ್ಯವಾಗಿರ್ತೀವಿ, ಇನ್ನೂ ಬಹಳಷ್ಟು ಸುಂದರವಾಗಿರ್ತೀವಿ, ಬಹಳಷ್ಟು ಚೆನ್ನಾಗಿರ್ತದೆ. ಈ ಉದ್ದೇಶ ನಮ್ಮ ಸ್ವಚ್ಛ ಭಾರತನೇ. ಪ್ರತಿಯೊಂದು ಗಲ್ಲಿನೂ ಪ್ರತಿಯೊಂದು ಮನೆಯೂ ಸುತ್ತಮುತ್ತಲು ಅವ್ರವ್ರ ಮನೆ ಸುತ್ತಮುತ್ತಲು ಅಲ್ದಿರ ನಮ್ಮ ಮನೆ ಅಂದಿರ ಇನ್ನೊಬ್ಬರ ಮನೆ ಅಂದಿರ ಇದು ಸ್ವಚ್ಛಗೊಳಿಸುವುದೇ ಇದರ ಫೋರಂ ಉದ್ದೇಶ. ಓಕೆ.